ಸ್ವಾಗತ ನಮ್ಮ ಚಾನಲ್ಗೆ. ಮನೆಯಲ್ಲಿ 5 ನಿಮಿಷದಲ್ಲಿ ಗ್ರೇವಿ ಹೇಗೆ ಮಾಡೋದಂತ ನೋಡೋಣ. ಒಂದು ಬಟ್ಲುಗಟ್ಟು ಮೊಸರಿಗೆ ಧನಿಯಾ ಪುಡಿ 2 ಸ್ಪೂನ್ ಹಾಕಬೇಕು ಮತ್ತು ಖಾರದ ಪುಡಿನ ಹಾಕಬೇಕು 1 ಸ್ಪೂನು, ಅಥವಾ ನಿಮಗೆ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಇದು ಕೇವಲ 5 ನಿಮಿಷದಲ್ಲಿ ಮಾಡ್ಕೋಬೋದು. ಅರಿಶಿಣ ಹಾಕ್ಕೋಬೇಕು, ಸ್ವಲ್ಪ ಸಕ್ಕರೆ ಮತ್ತು ಕಸ್ತೂರಿ ಮೆಂತಿನ ಹಾಕಿದ್ದೇನೆ. ಸ್ವಲ್ಪ ಇಂಗನ್ನ ಹಾಕ್ಕೊಳ್ಬೇಕು ಮತ್ತು ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದು 5 ನಿಮಿಷದಲ್ಲಿ ಗ್ರೇವಿನ ಮಾಡ್ಕೊಳ್ಬೋದು. ಬೇಗನೆ ದಿಢೀರನೆ ಯಾರ ಬಂದರೆ ಆವಾಗ ಮಾಡ್ಕೋಬೋದು. ಈ ಕಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಹಾಕಿ ಮಾಡಿದ ಮೊಸರಿನ ಗ್ರೇವಿಯನ್ನು ಹಾಕ್ಕೊಳ್ಬೇಕು. ಫ್ರೆಶ್ ಆಗಿರಬೇಕು ಮೊಸರು, ತುಂಬ ಹುಳಿ ಮೊಸರಿದ್ದರೆ ಚೆನ್ನಾಗಾಗೋದಿಲ್ಲ. ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಂತರ ಅಲ್ಲ, ಬೆಳ್ಳುಳ್ಳಿ, 1-2 ಕಾಜು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ, ಅದು ಹಾಕ್ಕೊಳ್ಬೇಕು. ಅದು ಹಾಕೋದಿದ್ರು ನಡೆಯುತ್ತೆ, ಬೇಕಾದರೆ ಹಾಕ್ಕೊಂಡ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಅಲ್ಲ, ಬೆಳ್ಳುಳ್ಳಿದ್ದು, ಈರುಳ್ಳಿ ಎಲ್ಲ ಕಲಸಿದ್ದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಬೇಕು, ಇನ್ನೊಂದು ಸ್ವಲ್ಪ, ಮತ್ತು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದರಲ್ಲಿ ನೀವು ಏನು ಬೇಕಾದರೂ ಹಾಕ್ಕೋಬೋದು. ಆಲೂಗಡ್ಡೆ ಹಾಕ್ಕೋಬೋದು, ಸೋಯಾಬೀನ್ನ ಸ್ವಲ್ಪ ಬಿಸಿರಲ್ಲಿ ನೀರಲ್ಲಿ ನೆನೆಸಿ ಮತ್ತೆ ಹಾಕ್ಕೊಳ್ಬೋದು, ಅಥವಾ ಪನ್ನೀರನ್ನ ಬಿಸಿ ಮಾಡಿ ಹಾಕ್ಕೋಬೋದು. ನಿಮಗೆ ಯಾವುದು ಪಲ್ಯ ಬೇಕೋ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ಹಾಕ್ಕೋಬೋದು. ಹಾಗೆ ಕೂಡ ಬೇಯಿಸಿ ಕೂಡ ಹಾಕ್ಕೊಳ್ಬೋದು. ಗ್ರೇವಿ ತುಂಬ ಚೆನ್ನಾಗಾಗುತ್ತೆ. ನಾನು ಸೋಯಾಬೀನ್ ಹಾಕಿದ್ದು ನೋಡಿದ್ರೆಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ. ಮೇಲುಗಡೆ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕೇವಲ ಒಂದು 5 ನಿಮಿಷದಲ್ಲಿ ಗ್ರೇವಿ ರೆಡಿ ಮಾಡಿ. ಮನೆಯಲ್ಲಿ ಫ್ರೆಶ್ ಕ್ರೀಮ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಹಾಲಿನ ಕೆನೆ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ಬೋದು. ಈ ಗ್ರೇವಿ ಚಪಾತಿ, ಪೂರಿ ಅದಕ್ಕೂ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಸಾಕಷ್ಟು ಗ್ರೇವಿಗಳ ರೆಸಿಪಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಸಬ್ಸ್ಕ್ರೈಬ್ ಮಾಡಿ, ಬರುತ್ತೆ. ವಿಡಿಯೋ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು.